ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ರೆಡಿಮೇಡ್ ಪರೋಟನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ನಾನು SGR ಅವರ ಒಂದು ಬ್ರ್ಯಾಂಡ್ ಇರುವಂಥ ಒಂದು ಪರೋಟ ಪಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 120 ರುಪೀಸ್. ಇದರೊಳಗಡೆ 10 ಪರೋಟಸ್ ಇರುತ್ತೆ. ನಾವು ಇದನ್ನು ಫ್ರಿಜ್ಜಲ್ಲಾದರೆ 7 ಡೇಸ್ ಸ್ಟೋರ್ ಮಾಡ್ಬೋದು. ಇನ್ನು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ 3 ಡೇಸ್ ಇಡ್ಬೋದು. ಸೊ ಇದನ್ನು ಓಪನ್ ಮಾಡಿ ನೋಡೋಣ. ನಾನು ಇವಾಗ ಇದನ್ನು ಓಪನ್ ಮಾಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಒಳಗಡೆ ಪರೋಟ. ಇವಾಗ ಇದನ್ನು ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, 10 ಪರೋಟಸ್ ಈ ಥರ ಇರುತ್ತೆ. ಇದನ್ನು ಜಸ್ಟ್ ನೀವು ಒಂದು 10 ಮಿನಿಟ್ಸಲ್ಲೇ ರೆಡಿ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂದರೆ ಸೊ ಈ ಥರ ಪರೋಟ ಮಾಡಿಕೊಂಡು ಜಸ್ಟ್ ಯಾವುದಾದ್ರೂ ಒಂದು ಸಿಂಪಲ್ ಕರಿ ಮಾಡಿಕೊಂಡು ತಿನ್ಬೋದು. ಇವಾಗ ಹಂಚು ಬಿಸಿ ಆಗಿದೆ ನೋಡಿ, ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬದಲು ನೀವು ಬಟರ್ ಅಥವಾ ಗೀ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಬಿಸಿ ಆದಮೇಲೆ ಇವಾಗ ನೋಡಿ ಪರೋಟನ ಹಾಕ್ಕೊಂಡಿದ್ದೀನಿ. ಪರೋಟ ಹಾಕಿ ಪರೋಟ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ ಬೇಯಿಸ್ಕೊಳ್ಳೋಕ್ಕೆ. ಜಸ್ಟ್ ಒಂದು 20 to 30 ಸೆಕೆಂಡಲ್ಲೇ ಬೇಯಿಸ್ಕೊಳ್ಬೋದು. ಯಾಕಂದರೆ ಫಸ್ಟೇ ಮೊದಲೇ ಒಂದು ಸ್ವಲ್ಪ ಬೇಯಿಸಿರ್ತಾರಲ್ವ, ನಾವು ಸ್ವಲ್ಪ ಜಸ್ಟ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಬೇಗ ಕಲರ್ ಕೂಡ ಚೇಂಜ್ ಆಯಿತು, ಪರೋಟ ಕೂಡ ರೆಡಿ ಆಯಿತು. ಸಿಂಪಲ್ಲಾಗಿ ನೀವು ಒಂದು ಇನ್ಸ್ಟೆಂಟಾಗಿ ಏನಾದರೂ ತಿನ್ನಬೇಕು ಅಥವಾ ಟೈಮ್ ಇಲ್ಲ ಅಂದಾಗ ಈ ಥರ ಪರೋಟನ ನೀವು ತಂದು ಬೇಗ ಮಾಡ್ಕೊಳ್ಬೋದು. ಸೊ ನೋಡಿ, ನಾನು ಇವಾಗ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ. ಸೊ ಇದೇ ಥರ ಇನ್ನೂ ಒಂದು ಕೂಡ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಮತ್ತೆ ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಮತ್ತೆ ಪರೋಟನ ಹಾಕ್ಕೊಂಡಿದ್ದೀನಿ. ಮೊದಲೇ ಒಂದು ಸ್ವಲ್ಪ ಬೇಯಿಸಿಟ್ಟಿರೋದ್ರಿಂದ ನಾವು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಜಸ್ಟ್ ಒಂದು 10 to 20 ಸೆಕೆಂಡ್ ಸಾಕು, ಆರಾಮಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ನೋಡಿ, ಈ ಥರ ಎರಡು ಕಡೆಯೂ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಎಣ್ಣೆ ಬದಲು ನೀವು ಬಟರ್ನ ಯೂಸ್ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಜಸ್ಟ್ ನೋಡಿ, ಒಂದು ಪಾಕೆಟಲ್ಲಿ 10 ಪರೋಟಸ್ ಇರುತ್ತೆ. ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಇವಾಗ ನೋಡಿ 2 ಪರೋಟನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 3ನೇ ಪರೋಟ. ಸೊ ಎಲ್ಲ ಪರೋಟನೂ ಇದೇ ಥರನೇ ನೀವು ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ರೆಡಿಮೇಡ್ ಪರೋಟನ ನೀವು ರೆಡಿ ಮಾಡ್ಕೊಳ್ಬೋದು. ನೀವು ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ ಬೇಕಿದ್ರೂ ತೊಗೊಳ್ಬೋದು. ಇದು SGR ಅವರ ಒಂದು ಬ್ರ್ಯಾಂಡ್ ಪರೋಟ ಆಗಿದೆ. ಇವಾಗ ನೋಡಿ, ನಾನು 3 ಪರೋಟನೂ ಚೆನ್ನಾಗಿ ಸುಟ್ಟಿಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ ರೆಡಿಮೇಡ್ ಪರೋಟನ ಯಾವ ರೀತಿ ಪ್ರಿಪೇರ್ ಮಾಡೋದಂತ. ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ನೋಡಿ, ತೋರಿಸ್ತೀನಿ ಬನ್ನಿ ಯಾವ ರೀತಿ ರೆಡಿ ಆಗಿದೆ ಅಂತೇಳಿ. ಇವಾಗ ನೋಡಿ, ಸೂಪರ್. ನೋಡಿ, ಹೋಟೆಲಲ್ಲಿ ಇರುತ್ತಲ್ವ, ಸೊ ಅದೇ ಟೇಸ್ಟ್ ಕೊಡುತ್ತೆ, ಅದೇ ಥರನೇ ಕಲರ್ ಕೂಡ ಇದೆ. ನೋಡಿದ್ರಲ್ವ ರೆಡಿಮೇಡ್ ಪರೋಟ ಯಾವ ರೀತಿ ಪ್ರಿಪೇರ್ ಮಾಡೋದಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.